ಸ್ಯಾಧ್ಯಾತ್ಮಚೇತಸ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಏನು ಮುಗಿದಿತ್ತು ನಿನ್ನೆ? ಏಕಹಸ್ತ ಯಾದೃಶ ಪರಂ ಹಿಂದಿದೆ ಬಂದೆ. ಅಥ ದೇವಾದೀನಾಂ ತರ್ಪಣ ತೀರ್ಥಂ ನಿನ್ನೆ ಹೇಳಿದ್ರಲ್ಲ. ತರ್ಪಣ ತೀರ್ಥ ದೇವಾದಿಗಳಿಗೆ ತರ್ಪಣ ಕೊಡಬೇಕಾದ್ರೆ ಆ ತೀರ್ಥ ಈ ಭಾಗದಿಂದ ಕೊಟ್ಟಾಗ ಅವರವ್ರಿಗೆ ಮುಟ್ಟುತ್ತೆ ಅಂತ ಅರ್ಥ. ಮಧ್ಯೆ ಅದೆಲ್ಲ ಆಯ್ತು ನಿನ್ನೆ. ವಿಪ್ರಸ್ಯ ದಕ್ಷಿಣೆ ಪಾಣೌ ಮೂಲೆ ಅಂಗುಷ್ಠಸ್ಯ ನಿತ್ಯಶಃ ಸ್ಯಾತ್ ಬ್ರಹ್ಮತೀರ್ಥಂ. ದಕ್ಷಿಣದ ಬಲಗೈ ಅದರಲ್ಲಿ ಹೆಬ್ಬೆರಳಿನ ಮೂಲ, ಅದು ಬ್ರಹ್ಮತೀರ್ಥ ಅಂತ ಕರೀತಾರೆ. ಸ್ಯಾತ್ ಬ್ರಹ್ಮ ಏನು ಹಾಂ ತೀರ್ಥ ತೊಗೊಳ್ಳೋದು ಬೇರೆ, ತೊಗೋಬೇಕಾದ್ರೆ ಮಧ್ಯದಿಂದ ತೊಗೊಂಬಿಟ್ರೆ ಸಾಕು. ಹೀಗೆ ಹಾಂ ಆಚರಣೆ ಮಾಡೋಕ್ಕಾರತ್ತು ಇಲ್ಲಿ ಬಂದು ಹೀಗೆ ತೊಗೋಬೇಕು. ಬೆರಳುಗಳು ಹೀಗೆ ಗೋಕರ್ಣ ಆಕೃತಿ ಇರಬೇಕು. ಮೂರು ಸೇರಿಸ್ಬಿಟ್ಟು ಏನಾಗುತ್ತೆ ಹೀಗೆ ಇಟ್ಕೊಂಡ್ರೆ ಕಿವಿ ಆಕಳ ಕಿವಿ ಕಂಡ ಕಾಣುತ್ತೆ. ಮೂರು ಸೇರಿಸ್ಬೇಕು. ಇದನ್ನು ಹೀಗೆ ಇಟ್ಕೊಂಡು ಹೀಗೆ ಬರೋದು. ಕೆಲವರು ಏನು ಮಾಡ್ತಾರೆ, ಹೀಗೆ ಇಟ್ಕೊಳ್ಳೋ ಪದ್ಧತಿನೇ ಇದೆ. ಕಿವಿ ಬಂದಾಗೆ ಬರಬೇಕು ಅಷ್ಟೇ. ಈ ಮೂರಂತೂ ಸೇರಲೇಬೇಕು. ಇದು ಹೀಗೆ ಬಿಟ್ಟರು ಕೂಡ ಏನಾಗುತ್ತದು, 4 ಇಟ್ಕೋಬೇಕಿಲ್ಲ, 3 ಇರಬೇಕು. 3 ಇಟ್ಕೊಂಡ್ಬಿಟ್ರೆ ಆಗುತ್ತೆ. ಕೆಲವರು ಹೀಗೆ ಇಟ್ಕೊಂಡು ಹೀಗೆ ಬಗ್ಗಿಸಿಬಿಟ್ಟು ಇದು ಕಿವಿ ಕಂಡ ಕಾಣುತ್ತೆ. ಅದರಲ್ಲಿ ವ್ಯತ್ಯಾಸಗಳಿದೆ. ಎಲ್ಲರೂ ಕೂಡ ಒಂದು ಯೂನಿಫಾರ್ಮಿಟಿ ಇಲ್ಲ ಅದರಲ್ಲಿ. ಬಟ್ ಅಷ್ಟು ಮಾತ್ರ ಯೂನಿಫಾರ್ಮಿಟಿ ಇದೆ. ಗೋಕರ್ಣ ಕಂಡ ಕಾಣಷ್ಟು ಯೂನಿಫಾರ್ಮಿಟಿ ಇದೆ. ನಮ್ಮ ಗೋವು ಹೀಗಿದೆ ಅಂತ ಹೇಳಿದ್ರೆ ಮುಗೀತು ಅಷ್ಟೆ. ನಾವು ಕಂಡು ಗೋವು ಹೀಗಿದೆ ಅಷ್ಟೇ. ವಿಪ್ರಸ್ಯ ಏನ ಯಾವುದಕ್ಕೆ ತೊಗೋಬೋದು, ತೀರ್ಥರಿಕಾರ ಮಾಡ್ಬೋದು. ಆದರೂ ಇಲ್ಲಿ ತೊಗೊಳ್ಳೋದು ಉತ್ತಮ ಪಕ್ಷನೇ. ಅದು ತೊಗೊಂಡ್ರೆ ತಪ್ಪಲ್ಲ. ಮತ್ತು ಅದು ಕ್ವಾಂಟಿಟಿ ಎಷ್ಟಿದ್ರೂ ತಪ್ಪಲ್ಲ ತೀರ್ಥಕ್ಕೆ. ಇದಕ್ಕೆ ಮಾತ್ರ ಹಾಗಲ್ಲ. ಎಷ್ಟಿರಬೇಕು, ಉದ್ದಿನ ಕಾಳು ಮುಳುಗಷ್ಟೇ ಇರಬೇಕು. ವಿಪ್ರಸ್ಯ ದಕ್ಷಿಣೇ ಸ್ಯಾತ್ ಬ್ರಹ್ಮತೀರ್ಥಂ ಮಧ್ಯೆ ಚ ಆಗ್ನೇಯಾದ್ಯ ಅಘನಾಶನಂ ಮಧ್ಯೆ ತು ಅಂಗುಷ್ಟತರ್ಜನ್ಯೋ ಪೈತ್ರಂ ತೀರ್ಥಂ ದ್ವಿಜಶ್ಚತು. ಇದು ಆರ್ಷಂ ಕನಿಷ್ಠಿಕಾ ಮೂಲೆ. ಇದು ಋಷಿತೀರ್ಥ. ಕನಿಷ್ಠಿಕಾ ಮೂಲೆ ಆರ್ಷಂ. ಆರ್ಷಮದ ಋಷಿತೀರ್ಥ ಅಂತ ಅರ್ಥ. ಕಾಯಂ ಅಗ್ರಾಂಗುಲೀಷು ವೈ ತೀರ್ಥಾನ್ ವಿದಿತ್ವಾ ಪಂಚೈತಾನ್. ಪಂಚತೀರ್ಥಗಳಾಯ್ತರಿಗೆ. ತತಃ ಕರ್ಮಾಚರೇ ದ್ವಿಜಃ ದೇವಾದೀನ್ ತರ್ಪಯೇತ್ತಿರ್ಭೀಮಾನ್ ಉದಕಾಂಜಲಿಭಿ ಪಿತೃನ್. ಈ ರೀತಿಯಲ್ಲಿ ಯಾಕೆ ತಿಳ್ಕೊಬೇಕು ಅಂದರೆ ತರ್ಪಣಕ್ಕೆ ಇವೆಲ್ಲ ಬೇಕು, ಅದನ್ನು ತಿಳ್ಕೊಳ್ಳಿ. ತರ್ಪಣ ಕೊಡಬೇಕಲ್ಲ ಇವತ್ತು. ಇದು ಯೋಗವಾಜ್ಞವಲ್ಕ್ಯ. ಯೋಗಹಸ್ತೇನ ತೋ ಏನ ಯಃ ಕುರ್ಯಾತ್ ಪಿತೃತರ್ಪಣಂ ಪಿತರೋ ನ ಪ್ರಶಂಸಂತಿ ನ ಮನುಷ್ಯಾನ್ ಅದೇವತಾ ಇತಿ ಚ ಸ್ಮೃತಿ. ಉಭಾಭ್ಯಾಮಪಿ ಹಸ್ತಾಭ್ಯಾಂ ಉದಕಂ ಯಃ ಪ್ರಯಚ್ಛತಿ ಸಮೂಢೋ ನಿರಯಂ ಯಾತಿ ದೇವಾದೀನಾಂ ತು ತರ್ಪಣೆ ಇತಿ ವೈಯಾಗ್ರಪಾದಃ. ಶ್ರಾದ್ಧೆ ವಿವಾಹಕಾಲೇ ಚ ಪಾಣಿ ವಿವಾಹ ಕಾಲೇ ಚ ಇರಬೇಕು. ಪಾಣಿನೈಕೇನ ದೀಯತೆ ತರ್ಪಣೆ ತು ಉಭಯೇನೈವ ವಿಧಿರೇಶ ಪುರಾತನಃ ಇತಿ ಕಾಷ್ಣಾಜಿನಃ ಅಂತ ಒಬ್ಬರು ಕಾಷ್ಣಾಜಿನಿ ಅಂತ ಇದ್ರ ಕೋಟ್ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ. ಒಬ್ಬರು ಹೆಸರು, ಋಷಿಗಳ ಹೆಸರದು. ಇತಿ ಉಭಯವಿಧ ವಾಕ್ಯ ಪ್ರಾಬಲ್ಯ ತನ್ಯಥಾನುಪತ್ಯ ಇತ್ತಂ ಸಮಾಧೀಯತೆ. ಇಲ್ಲಿ ಸ್ವಲ್ಪ ಗೊಂದಲ ಇರೋ ವಾಕ್ಯಗಳಿವೆ ಅಂತ ಹೇಳ್ತಾರೆ. ಏನು ಅಂದರೆ ಏಕಹಸ್ತೇನ ತೋಯೇನ ಯಃ ಕುರ್ಯಾತ್ ಪಿತೃತರ್ಪಣಂ. ಒಂದೇ ಕೈಯಿಂದ ಯಾರು ಪಿತೃತರ್ಪಣ ಕೊಡ್ತಾರೋ ಪಿತರೋ ನಾ ಪ್ರಶಂಸಂತಿ. ಪಿತೃಗಳು ಸಂತೋಷ ಪಡೋದಿಲ್ಲ, ದೇವತೆಗಳು ಸಂತೋಷ ಪಡೋದಿಲ್ಲ, ಮನುಷ್ಯರು ಸಂತೋಷ ಪಡೋದಿಲ್ಲ. ಅಂದರೆ ಒಂದು ಕೈಯಿಂದ ತರ್ಪಣ ಕೊಡಬಾರ್ದು ಅಂತ ಒಂದು ವಾಕ್ಯ. ಇನ್ನೊಂದು ವಾಕ್ಯ ಉಭಾಭ್ಯಾಮಪಿ ಹಸ್ತಿಭ್ಯಾಮ್ ಆಗಿದೆ. ಹಸ್ತಾಭ್ಯಾಮ್ ಉದಕಮ್ಯ ಪ್ರಯಚ್ಛತಿ. ಎರಡೂ ಕೈಗಳಿಂದ ಏನು ತರ್ಪಣ ಕೊಟ್ಟರೆ ಸಮೂಢ ಅವನು, ಮೂರ್ಖ ಅವನು. ನಿತ್ಯಂ ಯಾತಿ ದೇವಾದೀನ ಅಂತೂ ತರ್ಪಣೆ. ಒಂದು ಕೈದ ಕೂಡ ಎರಡು ಕೈದರೂ ಕೂಡ ಆಗಿಲ್ಲ. ಆ ಥರ ಇದೆ. ಇದು ವೈಯಾಗ್ರಪಾದರು ಹೀಗೆ ಹೇಳ್ತಾರೆ. ಶ್ರಾದ್ಧೆ ಈ ಸಮನ್ವಯ ಮಾಡಬೇಕು. ತತ್ವ ಸಮನ್ವಯ ಅಂತಂದ್ರೆ ಹಾಗೆ. ಶ್ರಾದ್ಧೆ ಇವರೆಲ್ಲ ಯೂಸ್ಲೆಸ್ ಅಂತ ಕರೆಯಾಗಿಲ್ಲ, ಎಲ್ಲ ಸ್ಮೃತಿಕಾರರು ಇವರು. ಒಂದು ಅರ್ಥ ಇಟ್ಕೊಂಡು ಹೇಳಿರ್ತಾರೆ. ಶ್ರಾದ್ಧೆ ವಿವಾಹ ಕಾಲೇ ಚ ಪಾಣಿನೈಕೇನ ದೀಯತೆ ತರ್ಪಣೇತು ಉಭಯೇನೈವ ವಿಧಿರೇಶ ಪುರಾತನಃ. ಶ್ರಾದ್ದದಲ್ಲಿ ವಿವಾಹ ಕಾಲದಲ್ಲಿ ಒಂದು ಕೈಯಿಂದ ಕೊಡಬೇಕು. ತರ್ಪಣೇತು ಉಭಯೇನೈವ, ಬರೀ ತರ್ಪಣ ಕೊಡಬೇಕಾದ್ರೆ 2 ಕೈಯಿಂದ ಕೊಡಬೇಕು ಅಂಥೇಳಿ ಇನ್ನೊಬ್ಬ ಮುನಿಗಳು ಹೇಳಿದರು. 1, 2, 3 ಜನದ್ದು ಬೇರೆ ಬೇರೆ ಅಭಿಪ್ರಾಯ. ಇತಿ ಕಾಷ್ಣಾಜ್ ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆಲ್ಲ ಹೇಳಿ. ಇತಿ ಉಭಯ ವಿಚಾರ ಉಭಯ ವಿಧ ವಾಕ್ಯ ಪ್ರಾಬಲ್ಯ ಅನ್ಯಥಾನುಪಪತ್ಯ ಇತ್ತಂ ಸಮಾಧೀಯತೆ. ಈಗ ಇದಕ್ಕೆ ಸಮಾಧಾನ ಹೀಗೆ ಕೊಡಬೇಕು. ಏನಂತ? ಆಶ್ವಲಾಯನಾನಾಂ ಸವ್ಯ ಅನ್ವಾರಬ್ಧ ಪಾಣಿನ ತರ್ಪಣಂ ತದಿತರೇಷಾಂ ಯಜುಷಾಂ ಅಂಜಲಿನಾ ಇತಿ. ಅತಏವ ಉಕ್ತ ವಚನಾನಾಂ ಅನ್ಯೋನ್ಯ ವಿರೋಧಮಾಶಂಕ್ಯ ವಿರೋಧ ಪರಿಹಾರಮಾಹ ಮದನಃ. ಮದನ ಅಂಥೇಳಿ ಮದನ ರತ್ನ ಅಂತ ಒಂದು ಇದಿದೆ ನಿಬಂಧಕಾರ, ಅವರು ಕೋಟ್ ಮಾಡ್ತಾರೆ. ಏಕಹಸ್ತ ತರ್ಪಣ ನಿಷೇಧ ವಚನಂ ಯಾಜುಷ ಪರಂ
ಒಂದು ಕೈಯಿಂದ ತರ್ಪಣ ಕೊಡಬಾರದು ಎಂಬುದು ಯಜುರ್ವೇದಿಗಳಿಗೆ ಅನ್ವಯ. ಅಂಜಲಿ ನಿಷೇಧ ವಚನಂ ಆಶ್ವಲಾಯನ ಪರಮಿತಿ. ಪೊಗಸೆಯಿಂದ ಕೊಡಬಾರದು ಎಂಬುದು ಇವರಿಗೆ ಋಗ್ವೇದಿಗಳಿಗೆ. ಋಗ್ವೇದಗಳು ಆಶ್ವಲಾಯನರು ಅಂದರೆ ಇದಮೇವ ಯುಕ್ತಂ ಯೋಜನೆ ಯಾನೀಮ. ಇದು ಸರಿ ಅಂತ ಅನ್ನಿಸ್ತಾ ಇದೆ. ಇವತ್ತು ಆ ರೀತಿ ಕೊಡೋ ಪದ್ಧತಿ ತುಂಬ ಜನಕ್ಕಿಲ್ಲ. ಕಾರಣ ತರ್ಪಣ ಕೊಡೋ ಪದ್ಧತಿನೇ ಬಿಟ್ಟಿರೋದ್ರಿಂದ ಹ್ಯಾಕೆ ಕೊಡಬೇಕು ಪದ್ಧತಿ ಹೋಗೇ ಬಿಡುತ್ತೆ. ಆ ಸರಿಯಾಗಿ ಕೊಡ್ತಾ ಹೇಳ್ತೀವಿ. ಮುಂದೆ ನೋಡಿ ಅಲ್ಲೀಗ ಇದಮೇವ ಯುಕ್ತಂ ಜಾನೀಮಃ. ಇವ್ರು ಹೇಳಿದ ಸರಿ ಅಂತ ಅನ್ನಿಸ್ತಾ ಇದೆ. ಅನ್ಯೋನ್ಯ ಉಭಯವಿಧ ವಚನ ವಿರೋಧ ಪರಿಹಾರ ಉಪಾಯ ಅಭಾವಾತ್. ಇಂಥ ವಾಕ್ಯಗಳಿಗೆ ಪರಿಹಾರ ಮಾಡೋದು ಬೇರೆ ದಾರಿ ಇಲ್ಲ. ಆದ್ದರಿಂದ ಈ ರೀತಿ ಮಾಡಿಕೊಳ್ಳೋದು ಒಳ್ಳೆಯದು. ವೃಕ್ಷಾಖಿನಾಂ ಉಕ್ತತರ್ಪಣ ಪ್ರಕಾರಸ್ಯ ಪರಸ್ಪರ ಅಪ್ರಮಿತತ್ವಾಚ್ಚ ತರಂಗಿಣಿ ರಾಮಾಚಾರ್ಯ ಪ್ರಭೃತಯೋಪಿ ಏವೈವ ನಿಬಂಧೇಶು ಸಮರ್ಥಿತವಂತಹ. ಈ ರೀತಿ ಅರ್ಥನೇ ಸರಿ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ. ತರಂಗಿಣಿ ರಾಮಾಚಾರ್ಯ ನ್ಯಾಯಾಮೃತ ತರಂಗಿಣಿ ಬರೆದವರು, ಅವರು ಸಹ ಇದೇ ಅರ್ಥವನ್ನು ಬರೆದಿರೋದ್ರಿಂದ ಋಗ್ವೇದಿಗಳಿಗೆ ಯಜುರ್ವೇದಿಗಳಿಗೆ ಅಂತ ವ್ಯವಸ್ಥೆ ಮಾಡಿಕೊಂಡಾಗ ಏನು ಬರೋದಿಲ್ಲ, ವಿರೋಧ ಬರೋದಿಲ್ಲ. ಹೇಳಿಲ್ಲ, ವೇದವಾಕ್ಯನೇ ಹೇಳುತ್ತೆ, ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ. ಸೂರ್ಯೋದಯ ಆದಮೇಲೆ ಹೋಮ ಮಾಡಿ, ಮುಂಚೆ ಹೋಮ ಮಾಡಿ, ಒಂದೇ ವಾಕ್ಯ ಎರಡೂ ಹೇಳ್ಬಿಟ್ರೆ ನಡಿ ಅಂತ ಏನು ಮಾಡಬೇಕಾಗ, ಈ ವೇದಿಗಳು ಹೀಗೆ ಈ ವೇದಿಗಳು ಹೀಗೆ ಅಂತ ಹೇಳಿದ್ರಿಂದ ಸಮಸ್ಯೆ ಪರಿಹಾರ. ಇಂಥ ವಾಕ್ಯಗಳೆಲ್ಲ ಅವ್ರು ಯಾತಕ್ಕೆ ಹೇಳ್ತಾರೆ ಅಂದರೆ ಎಲ್ಲರೂ ಸರಿಯಾಗಿ ತಿಳ್ಕೊಂಡು ಮಾಡ್ಲಿಕ್ಕೆ ಹೋಗಬಾರ್ದು. ಏನಾಗಬೇಕು, ಅವರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಲೇಬೇಕು. ಆ ಮೂಲಕವಾಗಿ ಅವರು ಗುರುಗಳ ಹತ್ರ ಹೋಗಲೇಬೇಕು. ಇಲ್ಲವರು ಸ್ವಯಂ ಅಭ್ಯಾಸ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಇವತ್ತು ಎಷ್ಟೇ ನೀವು ಕ್ಲಿಯರ್ ಕೋಡ್ ಆಡಿ ಹೋಗ್ತಾರೆ, ಟ್ಯಾಕ್ಸ್ ಮಾಡಿ ಆಲ್ಟರ್ ಹೋಗೇ ಹೋಗ್ತಾರೆ ಬಿಡೋದಿಲ್ಲ. ಅದಕ್ಕೆ ಸ್ವಲ್ಪ ಹೆಚ್ಚುಗಳು ಲಾಸ್ ಆಗಿಬಿಟ್ರೆ ಭಾಳ ಕಷ್ಟ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಟು ಬಿ ಆನ್ ದಿ ಸೇಫರ್ ಸೈಡ್ ಏನು ಮಾಡಬೇಕು, ಕನ್ಸಲ್ಟ್ ಮಾಡೋದೇ ಬೆಟರ್. ಆ ಥರ ತಾವೇ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಹುಚ್ಚಾಬಟ್ಟೆ ತಿರುಮಲಿದ್ದೇವೆ ಅಂತ ಮನುಷ್ಯ ಹಾಳಾಗೋ ಪ್ರಸಂಗ ಬರ್ತದೆ. ತರ್ಪಣ ಪಾತ್ರ ವಿಶೇಷಾಣಿ. ಇನ್ನು ತರ್ಪಣ ಪಾತ್ರಗಳು ಹೇಗಿರಬೇಕು ಅಂದರೆ ಎಲ್ಲೆಲ್ಲಿ ತರ್ಪಣ ಕೊಡಬೇಕು. ಋಗ್ವೇದಗಳು ಒಂದು ಕೈಯಿಂದ, ಯಜುರ್ವೇದಗಳು ಎರಡು ಕೈಯಿಂದ ಅಂತ ಹೇಳಿದ್ರು. ಎರಡು ಕೈಯಿಂದ ಅದು ಕೊಡಬೇಕು, ಹೀಗೆ ಕೊಡಬೇಕು ಅಂತ ಅರ್ಥ ಅಷ್ಟೇ. ಗೊತ್ತಾಯ್ತಾ? ಈ ಬಿಟ್ಟು ಕೊಡೋದು ಅಷ್ಟೇ ಅವ್ರು ಕೊಡ್ಬೇಕಾದ್ರೆ. ಇವ್ರು ಮಾತ್ರ ಹಾಗೆ ಕೊಡೋದು. ಅದು ಒಂದು ವ್ಯತ್ಯಾಸ ಮಾಡಿದ್ದ. ಇನ್ನೂ ಹೇಳೋದಾದರೆ ಎರಡು ಕೈ ಶಬ್ದ ಮತ್ತೊಂದು ಅರ್ಥನೂ ಮಾಡ್ತಾರೆ. ಅಂದರೆ ಈ ಕೈಯಿಂದ ತೊಗೊಂಡು ಈ ಕೈಗೆ ಹಾಕೋತಿರಲ್ಲ, ಆ ಎರಡು ಕೈಯಿಂದ ಕೊಟ್ಟಾಗ ಲೆಕ್ಕ. ಗೊತ್ತಾಯ್ತಾ? ಒಂದು ರೀತಿಯಲ್ಲಿ ಈ ಒಂದು ಕೈಯಿಂದ ಕೊಟ್ಟಾಗಲಿಲ್ವಲ್ಲ, ಯಾರೋ ಹಾಕಬಾರ್ದು, ನೀವೇ ಹಾಕ್ಕೋಬೇಕಾಗ. ಆ ರೀತಿ ವ್ಯತ್ಯಾಸ ಬಂದರೆ ಹಾಗೋ ಕೆಲವೇ ಅಪ್ರೋಪ್ರಿಯೇಟ್. ಅದೇ ಹೇಳಿದ್ನಲ್ಲ, ಅನೇಕ ರೀತಿಯಲ್ಲಿ ಕೆಲವು ವಾಕ್ಯಗಳು ಕೂಡ್ಸೋಕ್ಕೆ ಬರುತ್ತೆ. ತಮ್ಮ ಸಂಪ್ರದಾಯಕ್ಕೆ, ಅದಕ್ಕೆ ಸಂಪ್ರದಾಯ ಯಾತಕ್ಕೆ ಕೇಳ್ತಾರೆ ಅಂದರೆ ತಮ್ಮ ಪ್ರಕಾರ ಹೇಗೆ ಬಂದಿದೆ ನೋಡ್ಕೊಂಡ್ಬಿಟ್ರೆ ಸಿಂಪಲ್. ಅದು ವರ್ಕಡ್ ಎಕ್ಸಾಂಪಲ್ ಇದ್ದಾಗಿರುತ್ತೆ. ಕೇಳೋದೆಲ್ಲ ಒಂದು, ಮಾಡೋದೆಲ್ಲ ಒಂದು ರೀತಿ ಇರುತ್ತೆ. ಈ ಚಿತ್ರಾವಧಿ ಹೇಳುವಾಗ 2, 3, 1, 4 ಎಲ್ಲ ಸೇರಿಸಿ ಒಂದು ಮಾಡೋದು ಬೇಕಾದ ಪದ್ಧತಿಗಳಿವೆ. ಅದಕ್ಕೆ ಅವ್ರಿಗೆ ತುಂಬ ಗಲಾಟೆ ಮಾಡ್ಕೊಂಡು ಏನು ಮಾಡಿಬಿಟ್ರೆ ಸಾಕು, ಸಂಪ್ರದಾಯ ಫಾಲೋ ಮಾಡಿಬಿಟ್ರೆ ಸಾಕು. ತರ್ಪಣ ಪಾತ್ರ ವಿಶೇಷಾಣಿ ರಾಜತೈಹಿ ಭಾಜನೈರೇಷಾಂ ಅಥವಾ ರಾಜತಾನ್ವಿತೈಹಿ ವಾರ್ಯಪಿ ಶ್ರದ್ಧೆಯಾದತ್ತಂ ಅಕ್ಷಯಾಯ ಉಪಕಲ್ಪತೆ. ಆದಷ್ಟು ಕೂಡ ರಾಜತೈಹಿ ಭಾಜನೈಹಿ, ಬೆಳ್ಳಿ ಪಾತ್ರೆ ಶ್ರೇಷ್ಠ. ಗೊತ್ತಾಯ್ತಾ? ಏಷಾಂ ಅಥವಾ ರಾಜತಾನ್ವಿತೈಹಿ, ಪೂರ್ತಿ ಬೆಳ್ಳಿದಾದರೆ ಭಾರಿ ಶ್ರೇಷ್ಠ. ಕೊನೆ ಪಕ್ಷ ಬೆಳ್ಳಿ ಮಿಕ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ಯಾಕೆ ಪಿತೃ ಕಾರ್ಯಕ್ಕೆ ಮೊದಲಾದವುಗಳಿಗೆ ಬೆಳ್ಳಿ ಭಾರಿ ಶ್ರೇಷ್ಠ. ಆದ್ದರಿಂದ ಬೆಳ್ಳಿಯಲ್ಲಿ ಕೊಡೋದೇ ಶ್ರೇಷ್ಠ. ಪಿತೃಣಾಂ ರಜತಂ ದೇವಾನಾಂ ಸುವರ್ಣಂ ಅಂತ ಇರೋದನ್ನು ಹಾಗೆ ಮಾಡೋದು ಶ್ರೇಷ್ಠ. ವಾರ್ಯಪಿ ಶ್ರದ್ಧೆಯಾದತ್ತಂ ಅಕ್ಷಯಾಯ ಉಪಕಲ್ಪತೆ. ಏನು ಹಾಂ, ಅದು ಈ ಥರ ತರ್ಪಣ ಬೇರೆ, ಅದು ಬೇರೆ. ಹೌದು, ಅದರಲ್ಲೇ ಕೊಡಬಾರ್ದು, ಬೇರೆ ಮಾಡಿ. ಅದು ನಿತ್ಯದ ಇದಕ್ಕೆ, ಇದು ತರ್ಪಣದ ಕಾಲ ಬಂದಾಗ ಮಾತ್ರ. ಹಾಂ, ಅಲ್ಲ 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 ಹಾಗಲ್ಲ. ಅಲ್ಲಿ ಹೇಳಬೇಕಾದ್ರೂ ಕೂಡ ಅಭಿಮಾನಿಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಒಂದೊಂದು ಪರ್ಪಸ್ಗೆ ಒಂದೊಂದು, ಕೆಲವು ಪರ್ಪಸ್ಗೆ ಅದೇ ಆಗಬೇಕು. ಮತ್ತು ಯಾವ ವೇದ ಶ್ರೇಷ್ಠ ಪ್ರಶ್ನೆ ಇಲ್ಲ. ಯಜುರ್ವೇದಗಳೇ ನೀವೀಗ ಬಟ್ ಯಜುರ್ವೇದನೇ ಓದಬೇಕು. ಸಾಮವೇದನ ಶ್ರೇಷ್ಠದ ಪ್ರಶ್ನೆ ಇಲ್ಲ. ಈಗ ಬರೀ ಶ್ರೇಷ್ಠ ಯಾವುದು, ಋಗ್ವೇದ ಶ್ರೇಷ್ಠ. ಅನಂತರ ಯಾವ ಶ್ರೇಷ್ಠ, ವೇದಾನಾಂ ಸಾಮವೇದೋಸ್. ಅದೆಲ್ಲ ಚೇಂಜ್ ಆಗ್ತಾ ಹೋಗ್ತದೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಅರ್ಥ. ತಾರತಮ್ಯ ಕ್ರಮ ಬೇರೆ, ಬೇರೆ ಕ್ರಮ ಬೇರೆ. ಹೇಳಿಲ್ಲ ಗಂಗೆ ಚವನೆ ಚೈವ ತಾರತಮ್ಯ ಇಲ್ಲ ಅಲ್ಲಿ. ಗಂಗೆ ಚವನೆ ಚೈವ ಗೋದಾವರಿ ಸರಸ್ವತಿ ತಾರತಮ್ಯ ಇಲ್ಲ, ಆ ಕ್ರಮನೇ ಬೇರೆ. ಕೆಲವು ಕಡೆ ತಾರತಮ್ಯ ಕ್ರಮನೇ ಆಗಬೇಕು, ಕೆಲವು ಕಡೆ ದಿಕ್ ನಮಸ್ಕಾರ ಮಾಡ್ತೀರಿ, ತಾರತಮ್ಯ ಇಲ್ಲ. ಆಗ ಇಂದ್ರ ಆದಮೇಲೆ ಯಮ ಎಲ್ಲಿ ಬರ್ತಾರೆ, ಇಲ್ಲಿ ರುದ್ರದೇವರು ಇದ್ದಾರೆ ಕೊನೆಗೆ, ಅಲ್ಲಿ ಅವ್ರು ಕೊನೆಯೇ ಬಂದುಬಿಡ್ತಾರೆ. ಆಯಿತಾ? ಏನು ದೋಷ ಅಲ್ಲ ಅದಕ್ಕೆ, ಆ ದಿಕ್ಕಿನ ಕ್ರಮ ಇಟ್ಕೊಂಡಿರೋದ್ರಿಂದ ದೋಷ ಅಲ್ಲ. ತಾರತಮ್ಯ ಕ್ರಮ ಬೇರೆ, ದಿಕ್ಕ್ರಮ ಬೇರೆ. ನವಗ್ರಹ ಹೇಳಬೇಕಾದ್ರೆ ಅದೊಂದು ಕ್ರಮ ಇದೆ. ಅಲ್ಲಿ ನವಗ್ರಹ ಅಧಿಪತಿ ಯಾರು, ಸೂರ್ಯ. ಆ್ಯಕ್ಚುಲಿ ಗುರು ಭಾರಿ ಶ್ರೇಷ್ಠ. ಸೂರ್ಯನಿಗಿಂತ ಭಾರಿ ಮೇಲೆ ಗುರು ಇರೋದು. ಬಟ್ ಪೋಸ್ಟ್ ಪ್ರಕಾರ ಯಾರು ಶ್ರೇಷ್ಠ ಈಗ, ಸೂರ್ಯ. ಈಗ ನವಗ್ರಹ ವಿಚಾರ ತೊಗೊಂಡು ಸೂರ್ಯ ಗ್ರಹರಾಜ ಅಂತಲೇ ಹೆಸರು. ಆದ್ದರಿಂದ ಎಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಾಗಿಲ್ಲ.
ಛಂದಸ್ಸುಗಳಿಗೂ ಹಾಗೇನೆ, ಛಂದಸ್ಸುಗಳು ಅಭಿಮಾನಿ ದೇವತೆಗಳಿದ್ದಾರೆ. ಆ ಪರ್ಟಿಕ್ಯುಲರ್ ಯಾವ್ದು ಹೇಳಿ ಯಾವ್ದು ಶ್ರೇಷ್ಠ? ಗಾಯತ್ರಿ ಇದೆ. ಈಗ ಗಾಯತ್ರಿಗಿಂತ ಬೇರೆ ಶ್ರೇಷ್ಠ ಇರ್ಬೋದು, ಗಾಯತ್ರಿ ಮಂತ್ರನೇ ಶ್ರೇಷ್ಠ, ಅಪ್ಲೈ ಮಾಡಬಾರ್ದು. ಅದಕ್ಕೇನು ಬೇಕಾಗ ಸಬ್ ಡೀಟೇಲ್ಸ್ ಬೇಕು. ಸುಮ್ಮನೆ ಅದು ಮೇಲೆ ನೋಟಕ್ಕೆ ತಿಳ್ಕೊಳ್ಳೋದು, ಅದೇನಾಗುತ್ತೆ ಅಲ್ಲಿಗೆ ಕನ್ಫ್ಯೂಷನ್, ಒಂದೊಂದು ಕಡೆ ಒಂದು ಹೇಳ್ತಾರೆ ಅಂತೇಳಿ. ಅದಕ್ಕೆ ಉತ್ತರ ಯಾವ್ಯಾವ ಕಡೆ ಏನು ಮಾಡಬೇಕು ಅದೇ ಮಾಡಬೇಕೆ ಹೊರತು ಬೇರೆ ಅಲ್ಲ. ಅಭಿಮಾನಿ ದೇವತೆಗಳ ಕ್ರಮ ಕೆಲವು ಕಡೆ ಅಭಿಮಾನಿ ದೇವತೆಗಳ ಕ್ರಮ ಅಲ್ಲ. ಗೊತ್ತಾಯ್ತಾ? ಪಾತ್ರಕ್ರಮನೇ ಮುಖ್ಯ. ಅಥ ವೇದಾದೀನಾಂ ಆದ್ಯಂತೋಚ್ಚಾರಣ ಪುರಸ್ಸರಂ ಸವ್ಯೇನ ದೇವಾನ್ ಋಷೀನ್ ಅರ್ಯಮಾದೀನ್ ಪ್ರಾಚೀನಾವೀತಿನ ಪಾಣಿನ ಸ್ವಸ್ವಶಾಖಾನುಸಾರೇಣ ಅಂಜಲಿನ ಅನ್ವಾರಬ್ಧಪಾಣಿನ ಅವ ತರ್ಪಯಿತ್ವಾ ವಾಮಾಂಗುಷ್ಠಮೂಲೆ ಅಲೋಭ ಪ್ರದರ್ಶನೆ ತಿಲಾಂ ಧಾರಯಿತ್ವಾ ದಕ್ಷಿಣತರ್ಜನ್ಯಂಗುಷ್ಟಮಧ್ಯದೇಶೇನ ತಿಲಾನುಧೃತ್ಯ ಪಿತॄನ್ ತರ್ಪಯೇತ್. ಗೇಹೇ ಚೇತ್ ಉದ್ಧೃತಜಲೇನ ಕ್ರಿಯತೆ ತದಾ ಜಲೇ ತಿಲಾನ್ ಮಿಶ್ರಯಿತ್ವೇತಿ ತಥಾಚಾಹ ಯಾಜ್ಞವಲ್ಕ್ಯಃ. ಈ ಮುಖ್ಯ ಪಿತೃತರ್ಪಣ ಎಲ್ಲ ತರ್ಪಣದ ಬಗ್ಗೆ ಹೇಳಿಬಿಡ್ತಾರೆ. ಅಥ ವೇದಾದೀನಾಂ ಆದ್ಯಂತೋಚ್ಚಾರಣ ಪುರಸ್ಸರಂ. ಮತ್ತು ಬ್ರಹ್ಮಯಜ್ಞದ ಎರಡು ಭಾಗ, ಬ್ರಹ್ಮಯಜ್ಞಂ ಕರಿಷ್ಯೆ ಮತ್ತು ದೇವಋಷಿ ಪಿತೃತರ್ಪಣ. ದೇವ ಋಷಿ ಆಚಾರ್ಯ ಪಿತೃತರ್ಪಣ. ದೇವ ಋಷಿ ಆಚಾರ್ಯ ಎಲ್ಲರಿಗೂ ಕಂಪಲ್ಸರಿ. ತಂದೆ ಇಲ್ಲದಿದ್ದವ್ರು ಪಿತೃನ ಸೇರಿಸ್ಕೋಬೇಕು ಅದಕ್ಕೆ. ಅದರಲ್ಲಿ ದೇವತರ್ಪಣ ಕೊಡಬೇಕಾದ್ರೆ ಸವ್ಯದಿಂದನೇ ಕೊಡಬೇಕು. ದೇವಾನ್ ಋಷೀನ್ ಅರ್ಯವಾದೀನ್ ಪ್ರಾಚೀನಾವೀತಿನ, ಋಷಿಗಳು ಮೊದಲಾದವರನ್ನು ಪ್ರಾಚೀನಾವೀತಿ ಮಾಲಾಕಾರ ಹಾಕೊಂಡು ಕೊಡಬೇಕು. ಪಾಣಿನ ಸ್ವಸ್ವಶಾಖಾನುಸಾರೇಣ ಅಂಜಲಿನ ಅನ್ವಾರಬ್ಧ ಪಾಣಿನ ವಾ ತರ್ಪಯಿತ್ವ ವಾಮಾಂಗುಷ್ಠಮೂಲೆ. ಇಷ್ಟಾದ ಮೇಲೆ ವಾಮಾಂಗುಷ್ಠಮೂಲೇನೆ ಅಲೋಮಕ ಪ್ರದೇಶೆ ತಿಲಾನ್ ಧಾರಯಿತ್ವ. ವಾಮಾಂಗುಷ್ಠ ಹೀಗೆ ತೊಗೋಬೇಕು, ಹೀಗೆ ತೊಗೊಂಡು ಹೀಗೆ ಹಾಕ್ಕೋಬೇಕು. ದಕ್ಷಿಣ ತರ್ಪಣ ದಕ್ಷಿಣ ತರ್ಜಿನಿ ಅಂಗುಷ್ಠ ಮಧ್ಯದೇಶೇನ. ತರ್ಜಿನಿ ಮಧ್ಯ ಎರಡು ತೊಗೋಬೇಕಾದ್ರೆ ಹೀಗೆ ತೊಗೊಂಡು ಹಾಕ್ಕೋಬೇಕೆ ಹೊರತು ಹೀಗೆ ತೊಗೋಬಾರ್ದು. ದಕ್ಷಿಣ ತರ್ಜಿನಿ ಅಂಗುಷ್ಠ ಮಧ್ಯದೇಶೇನ, ದಕ್ಷಿಣದ ಬಲಗೈಯ ತರ್ಜಿನಿ ಮತ್ತು ಅಂಗುಷ್ಠ ಎರಡು ತೊಗೊಂಡು. ತರ್ಜಿನಿ ಅಂದರೆ ಯಾವುದು? ಇದು ಮಧ್ಯಮ, ಇದು ತರ್ಜಿನಿ, ಇದು ಅನಾಮಿಕ. ಹೀಗೆ ತೊಗೊಂಡ್ಬಿಟ್ಟು ಹಾಕ್ಕೋಬೇಕೆ ಹೊರತು ಹಾಕ್ಕೊಳ್ಳೋದಕ್ಕೊಂದು ಕ್ರಮ ಇದೆ. ಯಾವ್ಯಾವುದೋ ಕ್ರಮದಲ್ಲಿ ಹಾಕ್ಕೋಬಾರ್ದು, ಆ ಕ್ರಮದಲ್ಲೇ ತಿಲನ ಹಾಕ್ಕೋಬೇಕು. ತಿಲಾನುಧೃತ್ಯ ಪಿತೃನ್ ತರ್ಪಯೇ. ಹೌದು, ಅದು ಹೇಳಿದ್ನಲ್ಲ, ದಕ್ಷಿಣ ದರ್ಜನಿ ಅಂತ ಹೇಳಿದ್ರಿಂದ ಇದನ್ನು ತೊಗೊಂಡು ಇಲ್ಲಿ ಹಾಕ್ಕೊಂಡು ಹಾಗೆ ಹಾಕ್ಕೋಬೇಕು. ಅದು ಕ್ರಮ, ಬಲಗೈಯಿಂದ ಹಾಕ್ಕೊಂಡು ಹಾಕ್ಕೋಬೇಕು. ಆಮೇಲೆ ಅಭ್ಯಾಸ ಮಾಡಿಕೊಂಡಾಗ ಇಷ್ಟು ಹಾಕ್ಕೊಳಕ್ಕೆ ಬರುತ್ತೆ. ಶುರು ಮಾಡಿಬಿಟ್ಟ ಮೇಲೆ ಆಮೇಲೆ ತೊಗೊಳ್ಬಾರ್ದು. ಮೊದಲು ಬಲಗೈಯಿಂದ ತೊಗೊಂಡು ಆಮೇಲೆ ಏನು ಮಾಡ್ತಾರೆ, ಗಂಟೆನ ಫಸ್ಟ್ ಬಲಗೈಯಿಂದ ಬರೆಸ್ತಾರಲ್ಲ ಹಾಗೆ. ಮಂಗಳಾರತಿ ಮಾಡ್ಬೇಕಾರೆ ಎಡಗೈ ಶಿಫ್ಟ್ ಆಗ್ತದೆ. ಫಸ್ಟ್ ತೊಗೋಬೇಕಂತ ಹೀಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಈ ಕಡೆ ಹಾಕ್ಕೊಂಡು ತೊಗೋಬೇಕು. ಅವಾಗ ಎಡಗೈಯಿಂದನೇ ಹಾಕ್ಕೋಬೇಕು. ಗೇಹೇ ಚೇದ್ ಉದ್ಧೃತ ಜಲೇನ ಕ್ರಿಯತೆ ತದಾ ಜಲೇ ತಿಲಾನ್ ಮಿಶ್ರಯಿತ್ವ ಇತಿ. ಮನೆಯಲ್ಲಿ ಮಾಡೋದು ಬೇರೆ, ಮನೆಯಲ್ಲಿ ಉದ್ಧೃತ ಜಲ ಅಂದ್ರೇನು? ನೀರು ತುಂಬಿಟ್ಕೊಂಡು ಈ ಕಡೆ ಹಾಕ್ಕೊಡೋದು. ಇದು ಸರೋವರಗಳಲ್ಲಿ ಏನು ಮಾಡ್ಬೋದು, ಅಲ್ಲೇ ತೊಗೊಂಡು ಮಾಡ್ಬೋದು. ಉದ್ಧೃತ ಅಂದ್ರೇನು? ಮೇಲೆ ಎತ್ತಿಕೊಂಡ ನೀರಿನಿಂದ ಮಾಡೋದು. ಅಲ್ಲಿರತಕ್ಕಂಥ ನೀರಿನಿಂದನೇ ಮಾಡೋದು ಸರೋವರ ನದಿಗಳಲ್ಲಿ. ತದಾ ಜಲೇ ತಿಲಾನ್ ಮಿಶ್ರಯಿತ್ವ ಇತಿ. ಆಗ ನೀರಿನೊಳಗೆ ತಿಲಗಳನ್ನು ಮಿಶ್ರ ಮಾಡಿ ಕೊಡಬಹುದು. ತಥಾಚಾಹ ಯಾಜ್ಞವಲ್ಕ್ಯ. ಬ್ರಹ್ಮಯಜ್ಞ ಪ್ರಸಿದ್ಧ್ಯರ್ಥಂ ವಿದ್ಯಾ ಯಾವುದು? ಹೌದು, ಆ್ಯಕ್ಚುಲಿ ತಿಲ ತರ್ಪಣ, ತಿಲೋದಕ ಎರಡಿದೆ. ನೀರಲ್ಲಿ ತಿಲ ಹಾಕಿಬಿಟ್ರೆ ಏನಾಗುತ್ತದು? ತಿಲೋದಕ. ಅಲ್ಲೂ ಹಾಕ್ಕೊಳ್ಳಿ, ತಿಲ ಇಟ್ಕೊಂಡು ಕೊಡಿ ಅಂತ ಹೇಳ್ತಾರೆ. ಬರೀ ಅದನ್ನು ಕೊಟ್ಟರೆ ಇಲ್ಲಿ ಮತ್ತೆ ಇಲ್ಲಿ ಹಾಕ್ಕೊಂಡಿರ್ಬೇಕು, ಕೈಯಲ್ಲಿ ಅಲ್ಲೂ ಇರಬೇಕು ಇಲ್ಲೂ ಇರಬೇಕು. ಅವಾಗೇನಾಗುತ್ತೆ? ಪೂರ್ಣ ಆಗುತ್ತೆ. ಇಲ್ಲದೆ ಬರೀ ತಿಲೋದಕ ಆಗ್ಬಿಡುತ್ತೆ, ತಿಲತರ್ಪಣ ಆಗೋದಿಲ್ಲ ಆಗ. ಹಾಂ, ಯಾವುದಕ್ಕೆ? ಹಾಂ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಹಾಕೋತಾ ಹೋಗೋದು. ಗೊತ್ತಾಯ್ತಾ? ಅದನ್ನೇ ಕೊಡಬಾರ್ದು ಹೀಗೆ. ಅಲ್ಲ, ಅದು ಹೇಳಿದ್ನಲ್ಲ, ಹೇಳಿಲ್ಲ, ಅದನ್ನು ಹೇಳಿಲ್ಲ. ಅದು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಿ ಆಗಿರೋದು. ಸ್ಟಾರ್ಟ್ ಮಾಡ್ತಾ ಮಾಡಿದ್ದಾರೆ. ಅದು ಹೇಳ್ತಾರಲ್ಲ, ದಾರ ಇತ್ತು ದಕ್ಷಿಣ ತರ್ಜಿನ್ಯ ಅಂಗುಷ್ಟ ಮಧ್ಯ ದೇಶೇನ ತಿಲಾನ್ ಉದ್ಧೃತ್ಯ ಅಂತ ಹೇಳಿದ ಮೇಲೆ ಈಗ ತಗೊಳಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಈಗ ತಗೋ. ಯಾವುದಕ್ಕೆ? ಹೀಗೆ ತಾನೇ ತಗೊಳ್ಳೋದು. ಯಾಕಾಗಲ್ಲ? ಯಾಕೆ ಹಾಕೊಳ್ಳೋದು? ಹೀಗೆ ಹಾಕೊಳ್ಳೋದು ಯಾಕೆ ಬರೋಲ್ಲ? ತಗೊಳ್ಳೋಕೆ ಬರಲ್ಲೇನು?
ಈಗ ಎರಡು ತೊಗೊಂಬಿಟ್ಟು ಹಾಕ್ಕೊಂಡು ಬರುತ್ತೆ ಬಿದ್ದೇ ಬೀಳುತ್ತೆ ಇಲ್ಲಿಗೆ. ಯಾಕೆ ಬೀಳಲ್ಲ? ಹಾಂ, ಇಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಬರೋದು. ಮದ್ದು ಯಾವುದೂ ಬರೋಲ್ಲ. ನೀವು ವೈಷ್ಣವ ಮಾಡಬೇಕಾದ್ರೆ ಹೀಗೆ ಮಾಡಬೇಕು ಅಂತಿರೋದು. ಅದೇನಂತ ಇರೋದಕ್ಕೆ ಮುರುಗಿ ಮುದ್ರಾ ಅಂತ, ಮುರುಗಿ ಮುದ್ರಾ ಅಂತ ಹೇಳಿದ್ರು. ಮುರುಗಿ ಅಂದರೆ ಏನು? ಜಿಕ್ಕೆ ಕಂಡ ಕಾಣುತ್ತೆ ಇಟ್ಕೊಂಡು. ಜಿಕ್ಕೆ ಕಂಡ ಕಾಣಲ್ಲ, ಎರಡು ಕೋಡುಗಳು ಈ ಕಡೆ ಮೂತಿ, ಹೌದಲ್ಲ? ಮುರುಗಿ ಮುದ್ರಾ ಅದರಲ್ಲೇ ಕೊಡಬೇಕು. ಮೊದಲು ಭಾರಿ ಕಷ್ಟ ಆಗುತ್ತೆ. ಈಗ ಏನೋ ಮಾಡೋಕ್ಕೆ ಹೋಗ್ತಾರೆ. ಅಭ್ಯಾಸ ಸೀದಾ ಹೋಗ್ಬಿಡುತ್ತೆ. ಅಭ್ಯಾಸ ಬೇಕು ಅದಕ್ಕೆಲ್ಲ. ಹಾಂ, ಆಗಲ್ಲ, ಇಲ್ಲೇ ಒಪ್ಪಲಿಲ್ಲ ಅವರು, ಬೇಡ ಅಂಥೇಳಿ ಹೀಗೆ ಮಾಡಬೇಕು ಅಂಥೇಳಿ. ನೀರು ಹಾಕ್ಕೋಬೋದು, ತಿಲ ಅಲ್ಲ ನೀರನ್ನು. ಬ್ರಹ್ಮಯಜ್ಞ ಪ್ರಸಿದ್ಧ್ಯರ್ಥಂ ವಿದ್ಯಾಂ ಆಧ್ಯಾತ್ಮಿಕೀಂ ಜಪೇತ್. ಯಾತಕ್ಕೆ ಬ್ರಹ್ಮಯಜ್ಞ ಬರೋ? ವಿದ್ಯಾಂ ಆಧ್ಯಾತ್ಮಿಕ ಜಪ್ವಾಥ ಪ್ರಣವಂಚಾಪಿ ತತಸ್ತರ್ಪಣಮಾಚರೇ. ಇವೆಲ್ಲ ತರ್ಪಣಕ್ಕೆ ಬೆಲೆ ಬರೋದು ಯಾವಾಗ ಅಂದರೆ, ಬ್ರಹ್ಮಯಜ್ಞದಲ್ಲಿ ಏನು ಮಾಡಿರ್ತಾರೆ? ಫಸ್ಟು ಎಲ್ಲಿಂದ ಶುರು ಮಾಡಿರ್ತಾರೆ? ವಿದ್ಯುದಶಿ ಅಲ್ಲಿಂದ ಶುರುವಾಗಿಬಿಟ್ಟು ಗಾಯತ್ರಿ ಹೇಳಿ, ಆಮೇಲೆ ಅಗ್ನಿ ಸೂಕ್ತ ಹೇಳಿ, ಆಮೇಲೆ ಎಲ್ಲ ಬರಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಆಮೇಲೆ ವೇದಾಂಗಗಳು ಬರಬೇಕು. ವ್ಯಾಕರಣ ವೇದಾಂಗ ಅಲ್ಲೇನು, ಎಲ್ಲ ವೇದಾಂಗಗಳು ಬರಬೇಕು, ಬ್ರಹ್ಮಸೂತ್ರಗಳು ಬರಬೇಕು. ಎಲ್ಲ ಒಂದೊಂದು, ಪೂರ್ತಿ ಅಲ್ಲ, ಒಂದೊಂದು ಹೇಳ್ತಾ ಹೋಗಬೇಕು. ಒಂದೊಂದು ಹೇಳಿದರೆ ಪೂರ್ತಿ ಹೇಳಿದಾಗ ಲೆಕ್ಕ. ಬ್ರಹ್ಮಯಜ್ಞದಲ್ಲಿ ನಿತ್ಯ ಎಲ್ಲ ಪಾರಾಯಣ ಮಾಡಿದಾಗತ್ತೆ. ಎಲ್ಲ ಪಾರಾಯಣ, ವ್ಯಾಕರಣ, ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಎಷ್ಟೊತ್ತು ಬೇಕು ಅದಕ್ಕೆ? 5 ನಿಮಿಷ ಕೂಡ ಆಗಲ್ಲ. 5 ನಿಮಿಷ ಕೂಡ ಆಗೋದಿಲ್ಲ. ಫಾಸ್ಟಾಗಿ ಅಭ್ಯಾಸ ಆಗಿಬಿಟ್ರೆ 5 ನಿಮಿಷದಲ್ಲಿ ಎಲ್ಲ ಮುಗಿದೋಗುತ್ತೆ. ಆಮೇಲೆ ತರ್ಪಣ ಕೊಟ್ಟರೆ ಅದರಿಂದ ಇದು ವ್ಯಾಲಿಡಿಟಿ ಬರೋದು. ಬರೀ ತರ್ಪಣ ಕೊಟ್ಟು 199 ಪಾಲು ಜನ ಬ್ರಹ್ಮಯಜ್ಞ ಮಾಡದೇನೆ ಬರೀ ಪಿತೃತರ್ಪಣ ಕೊಡ್ತಾರೆ. ಏನಾಗಿತ್ತು ಅಲ್ಲಿಗೆ? 99% ವ್ಯಾಲ್ಯೂ ಹೊರಟೋಯ್ತಾನೆ, ತಿಳಿತಾ? ಅಷ್ಟಾರು ಕೊಡೋರಿದ್ದಾರೆ, ಕೆಲವರು ಅದು ಕೊಡದೇ ಇದ್ದಾರೆ. ಮುಂದಿನ ಪ್ರಶ್ನೆ, ಬ್ರಹ್ಮಯಜ್ಞ ಮಾಡೇ ಕೊಟ್ರೇ ಅದು ಫುಲ್ ಯೂನಿಟ್. ಅದು ಹಾಗೆ ಮಾಡೋಂಗಿಲ್ಲ. 190 ತರ್ಪಣ ಕೊಡಿಸೋರು ಅಷ್ಟೇ ಶಾಂತಪಡಿಸಿರ್ತಾರೆ. ಬ್ರಹ್ಮಯಜ್ಞ ಮಾಡಿದರೆ ಕೇಳೋದಿಲ್ಲ. ಯಾಕಂದ್ರೆ ಅವರು ಮಾಡಿರಲ್ಲ ಕೆಲವು ಸಲ, ಆದ್ದರಿಂದ ಕೇಳಿರೋದು. ಯಾಕಂದ್ರೆ ಟ್ರೈನಪ್ ಆಗಬೇಕು. ನಮ್ಮ ಧರ್ಮಾಚರಣೆ ತುಂಬ ಬಿಟ್ಟು ಹೋಗ್ಬಿಟ್ಟಿದೆ. ಆ ಸ್ಟಾರ್ಟಿಂಗ್ನಲ್ಲೇ ಧರ್ಮ ತಪ್ಪಿಡ್ತಾರೆ, ಆಮೇಲೆ ಅದು ಹೇಳಿದರೆ ಬರೋದಿಲ್ಲ. ಫಸ್ಟಿಂದ ಮಾಡಿದಷ್ಟು ಬರೋ ಯಾಕೆ ಪರ್ಫೆಕ್ಷನ್ ಆಗಲಿ, ಆಮೇಲೆ ಬರ್ಲಿಕ್ಕೆ ಬೆದ್ದೆ ಯಾವುದೋ ಶುರು ಮಾಡಿದ್ರೆ ಏನಾಗುತ್ತದು? ಆಗೋದಿಲ್ಲ. ಎಷ್ಟೋ ಲೋಪ ಆಗೇ ಬಂದುಬಿಡುತ್ತೆ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಧರ್ಮ ಕರ್ಮಕ್ಕೆ ಒತ್ತು ಕೊಡದೆ ಹೋಗಿದ್ದರಿಂದ ಹಾಗಾಗಿ ಬರ್ತಾ 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 ಏನಾಯ್ತದು? ಮಾಕರಿ ಆದಾಗ ಆಯ್ತು ಅಷ್ಟೇ. ಮಾಕರಿ ಆದಾಗ ಹೋಯ್ತು, ರಿಯಲ್ ಆಗಲೇ ಇಲ್ಲ, ಇನ್ವಾಲ್ವ್ಮೆಂಟೇ ಇಲ್ಲ. ಯಾರಿಗೆ ಕೊಡ್ತೇವೆ ಅಂತ ಕೂಡ ಗೊತ್ತಿರೋದಿಲ್ಲ. ಆ ರೀತಿ ಕೊಡ್ತಿರ್ತಾರೆ. ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಏನೇನು ಜ್ಞಾಪಕ ಇರೋದು. ಅದು ನಮ್ಮಲ್ಲಿ ತುಂಬ ನೆಗ್ಲಿಜೆನ್ಸು. ಅಲ್ಲೇನೋ ಪಂಡಿತರು ಪಾಠ ಪ್ರವಚನ ಬಿಟ್ಟು ಈ ಕಡೆ ಬರಲಿಲ್ಲ, ಗೊತ್ತಾಯ್ತಾ? ಇವರು ಆ ಕಡೆ ಕಣ್ಣೆತ್ತಿ ನೋಡಲಿಲ್ಲ. ಈಗ ಒಂದು ಡೀಲಿಂಕ್ ಆಗಿಬಿಡುತ್ತೆ, ಒಂದಕ್ಕೊಂದು ಡೀಲಿಂಕ್ ಆದಾಗ ಏನಾಯಿತು? ಇವ್ರು ಆಡಿದ್ದೇ ಆಯ್ತು ಕೊನೆಗೆ. ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ ಅವ್ರಿಗೆ ಇವ್ರು ಹೇಳಿದ್ದನ್ನು ಅವ್ರು ಕೇಳೋ ಅಷ್ಟು ಮಟ್ಟಿಗೆ ಆಗುತ್ತೆ ಕೊನೆಗೆ. ಸುಮ್ಮನೆ ಹೀಗೆ ಮಾಡಿದ್ರೆ ಮಾಡಿಬಿಡ್ತಾರೆ ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಆ ಕಡೆ ಬೇರೆ ಹೋಗ್ಬೇಕು, ಅವರು ಈ ಕಡೆ ಇವ್ರು ಬೇರೆ ಹೋಗ್ಬೇಕು. ತಪ್ಪದು. ಅದಕ್ಕೆ ಏನಾಗ್ತಾಯಿತ್ತು? ಎರಡೂ ಕೂಡ ಏನಾಗಬೇಕಾಗಿತ್ತದು? ಪೂರ್ತಿ ಕೊಡು. ಈಗ ಕುಡಿದವರಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅಂಥವ್ರ ಸಂಖ್ಯೆ ಆಲ್ಮೋಸ್ಟ್ ನೆಗ್ಲಿಜಿಬಲ್, ಅಷ್ಟು ಕಡಿಮೆ ಇದೆ. ಅದಾಗಬಾರ್ದು. ಅದಕ್ಕಾಗಿ ಎಲ್ಲದನ್ನು ಆಚಾರ ವಿಚಾರ ಕರ್ಮಣ ಜ್ಞಾನ ಮಾತು ಅನ್ನೋದು ಮಾಡಿ 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 ಜ್ಞಾನ ಬರೋದ್ರಿಂದ ಬದಲು ಸಂಧ್ಯಾನಕ್ಕಿಂತ ಮುಂಚೆ ಹುಡುಗನ ಕುಡಿಸ್ಕೊಂಡ್ಬಿಟ್ಟು ಸರಿ ಎಕ್ಸ್ಪ್ಲೇನ್ ಮಾಡಿ ಅವನು ಪ್ರತಿಯೊಂದು ಸ್ಟೆಪ್ಪಲ್ಲಿ ಏನು ಮಾಡಬೇಕಾದ್ರೆ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡಿ ಒಂದು ಮಾರ್ಜನ ನೀರು ಚಿಮಿಸು ಅಷ್ಟೇ. ಏನು ಮಾರ್ಜನ ಅಂದ್ರೇನು, ಸಂಕಲ್ಪ ಅಂದ್ರೇನು, ಪ್ರತಿಯೊಂದು ಎಕ್ಸ್ಪ್ಲೇನ್. ಅರ್ಘ್ಯ ಅಂದರೆ ಯಾರಿಗೆ ಕೊಡ್ತೇವೆ, ಸುಮ್ಮನೆ ತಗೋ ನೀರು ಹಿಡ್ಕೊ ಕೊಡು ಅಷ್ಟೇ. ಯಾರಿಗೆ ಕೊಡು ಮಂತ್ರ ಹೇಳು, ಯಾರಿಗೆ ಕೊಡ್ತೇವೆ ಹುಡುಗನ ಗೊತ್ತು ಕೂಡ ಆಗಲ್ಲ ಕೊನೆಗೆ ಕೂಡ. ಇದು ಸೂರ್ಯ ಅರ್ಘ್ಯ ಅಲ್ಲ, ಸೂರ್ಯಾಂತರ್ಗತ ಪರಮಾತ್ಮನಿಗೆ ಕೊಡ್ತಕ್ಕಂಥ ಅರ್ಘ್ಯ. ಅರ್ಘ್ಯ ಅಂದರೆ ಏನು ಅದೆಲ್ಲ ಹೇಳ್ತಾ ಹೋದರೆ ಅದೇನಾಗುತ್ತೆ? ನಿಧಾನವಾಗಿ ಒಳ್ಳೆ ಎಜುಕೇಷನ್ ಬರುತ್ತೆ. ಸಂಧ್ಯಾವಂದನೆ ಮೂಲ ಅದು ಒಂದು ಸ್ಟೆಪ್ ಆಗಿ ಕಲ್ತ್ಕೊಂಡ್ರೆ ಆಚಮನಾದಿಗಳು ಎಲ್ಲ ಕಾರ್ಯಕ್ಕೂ ಬೇಕು. ಅಲ್ಲಿ ಸರಿಯಾಗಿ ಮಾಡಿದ ಅಂದರೆ ಏನಾಯ್ತಾಗ ಎಲ್ಲ ಪ್ರಾಣಾಯಾಮ ಎಲ್ಲದಕ್ಕೂ ಬೇಕು, ಸಂಕಲ್ಪ ಎಲ್ಲದಕ್ಕೂ ಬೇಕು. ಟೋಟಲಿ ಬಂದೋಯ್ತು. ಅಲ್ಲೇ ತಪ್ಪಿ ಹೋಗೋದಕ್ಕೆ ಏನಾಗುತ್ತದ? ಎಲ್ಲ ಕಡೆ ತಪ್ಪಿ ಹೋಗ್ಬಿಡುತ್ತೆ. ಆ ರೀತಿ ಅರ್ಪಣೆಯಿಂದ ಹಿಡಿದು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅಲ್ಲಿ ಸಂಧ್ಯಾವಂದನೆ ಯಾತಕ್ಕೆ ಶ್ರೇಷ್ಠ ಅಂತಾರೆ ಅಂದರೆ ಅಲ್ಲಿ ಎಷ್ಟೋ ಸ್ಟೆಪ್ಸ್ ಎಲ್ಲ ಕಡೆ ಬೇಕಾಗುತ್ತೆ, ಗೊತ್ತಾಯ್ತಾ? ಆ ಸ್ಟೆಪ್ಸ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಉಳಿದ ಎಲ್ಲ ಕರ್ಮನೂ ಕೆಟ್ಟು ಹೋಗ್ಬಿಡುತ್ತೆ. ಆ ರೀತಿ ಕೆಟ್ಟು ಹೋಗಿ ಇವತ್ತೇನಾಗಿದೆ ಅಂದರೆ ಬರೀ ತರ್ಪಣ ಕೊಡೋದು ಉಳ್ಕೊಂಡು ಬ್ರಹ್ಮಯಜ್ಞ ಕಾಟಾಚಾರನೇ ಕಾಟಾಚಾರ. ಯಾರು ನೋಡಿದವರು ಅದು ಕೂಡ ಕೊಡೋದಿಲ್ಲ. ಹಾಂ, ಹೌದೌದು. ಅದು ಕೊಡಬೇಕಾದ್ರೆ ಅದು ಸೇರಿಸ್ಬಿಟ್ರೆ ಆಯಿತು. ಬ್ರಹ್ಮಯಜ್ಞ ಮುಗಿದ ತಕ್ಷಣ ಬ್ರಹ್ಮಯಜ್ಞ ತರ್ಪಣ ಮುಗಿಸ್ಬಿಟ್ಟು ಅದರ ಅಂಗ ತರ್ಪಣ ಮಾತ್ರ. ಅದು ಎಲ್ಲರಿಗೂ ಇಲ್ಲ. ಬ್ರಹ್ಮಯಜ್ಞ ಎಲ್ಲರಿಗೂ ಕೊಡಬೇಕು. ಬ್ರಹ್ಮಯಜ್ಞ ಎಲ್ಲರಿಗೂ ಕೊಡಿ. ಇದು ಎಲ್ಲರಿಗಲ್ಲ, ಎಲ್ಲ ದಿವಸ ಕೆಲವು ಮಾತ್ರ ಎಲ್ಲರಿಗೂ. ಕರ್ಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಆಮೇಲೆ ಮಹಾಲಯ, ಅವಾಗ ಎಲ್ರಿಗೂ. ಉಳಿದಂತೆ ದ್ವಾದಶ ಮಾತ್ರ. ಉಳಿದಂತೆ ವೈಧೃತಿ ಮೊದಲಾದವರು ಎಲ್ರಿಗೂ ಇಲ್ಲ, ಬರೀ ದ್ವಾದಶ ಅಷ್ಟೇ. ಹಾಂ, ಕೆಲವು ಕಡೆ ಶ್ರಾದ್ದ ಅಂದರೆ ಬರೀ ತರ್ಪಣ ಅಷ್ಟೇ, ಗೊತ್ತಾಯ್ತಾ? ಎಲ್ಲ ಸಂಕ್ರಮಣಕ್ಕಿಲ್ಲ.
2 ಸಂಕ್ರಮಣಕ್ಕೆ ಮಾತ್ರ, ದಕ್ಷಿಣಾಯನ ಉತ್ತರಾಯಣಕ್ಕೆ ಮಾತ್ರ ಎಲ್ಲರಿಗೂ. ಉಳಿದಂತೆ 12 ಅಷ್ಟೇ, ಅದಕ್ಕೆಲ್ಲ 12. ಹಾಂ ಹಾಂ ಹಾಂ. ಅಲ್ಲಿ ಪದ್ಧತಿ ಬೇರೆ ಇದೆ. ಮತ್ತು ಋಗ್ವೇದಿಗಳು ಬೇರೆ, ಯಜುರ್ವೇದಿಗಳು ಬೇರೆ, ಗೊತ್ತಾಯ್ತಾ? ಋಗ್ವೇದಿಗಳ ಕ್ರಮ ಬೇರೆ, ಯಜುರ್ವೇದಿಗಳು ಮೊದಲು ಮುಗಿಸ್ಬಿಡ್ಬೇಕು ಅಂತ. ಋಗ್ವೇದಿಗಳು ಮುಗಿಸಾಗಿಲ್ಲ. ಋಗ್ವೇದಿಗಳು ಮೊದಲು ತರ್ಪಣ ಕೊಟ್ಟೆ ಮುಂದೆ ಶುರು ಮಾಡಬೇಕು. ಋಗ್ವೇದಿಗಳು ಹಾಗಲ್ಲ, ಶ್ರಾದ್ದ ಮುಗಿಸಿ ಕೊನೆಗೆ ತರ್ಪಣ ಕೊಡಬೇಕು. ವ್ಯತ್ಯಾಸಗಳಿದೆ. ಈಗ ಅವ್ರು ನಿಮ್ಮನ್ನು ಕೇಳ್ತಾರ, ಶ್ರಾದ್ದ ಮಾಡ್ತಾರೆ, ಯಾವ ವೇದಿಗಳಂತ ಕೇಳ್ತಾರ ಅದ್ರ ತಕ್ಕಂತೆ ಮಾಡಿಸ್ಬೇಕು. ಯಾವ ವೇದ ಆ ಕ್ರಮದಲ್ಲಿ ಮೊದಲಾಗಿದ್ದರೆ ಮೊದಲು ಕೊಡಿಸ್ಬಿಟ್ಟು ಯಜುರ್ ಮೊದಲು ಕೊಟ್ಬಿಟ್ಟು ಮುಂದೆ ಮಾಡಬೇಕು. ಇವರು ಮಾಡಿದ ಮೇಲೆ ತರ್ಪಣ ಕೊಡಬೇಕು. ಋಗ್ವೇದಿಗಳು ವ್ಯತ್ಯಾಸ ಇದೆ. ಹಾಂ ಹ್ಞೂ ಹೌದೌದು, ಎಲ್ಲರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಪ್ರತಿನಿತ್ಯ ಎಲ್ಲರಿಗೂ ಕೊಡಬೇಕು. ಬ್ರಹ್ಮಯಜ್ಞದಲ್ಲಿ ಪ್ರಧಾನ ಅದು ಅದೇ ದರ್ಶ, ಅದು ಬೇರೆ ಎಕ್ಸ್ಟ್ರಾ, ಅದು ಇದಲ್ಲ, ಇದು ಸೇರಿದ್ದಲ್ಲ. ಹೌದೌದು, ಅದು ಅವರಿಗೆ ತಿರುತರ್ಪಣ ಇಲ್ಲ ಅಷ್ಟೇ. ಈಗ ನೋಡಿ, ಬ್ರಹ್ಮಯಜ್ಞ ಪ್ರಸಿದ್ಧ್ಯರ್ಥಂ ವಿದ್ಯಾಂ ಆಧ್ಯಾತ್ಮಿಕೀಂ ಜಪೇತ್ ಜಪ್ವಾಥ ಪ್ರಣವಂಚಾಪಿ ತತಸ್ತರ್ಪಣಮಾಚರೆ. ಬ್ರಹ್ಮಯಜ್ಞದಲ್ಲಿ ಇದೆಲ್ಲ ಮಾಡಿಕೊಂಡ್ಮೇಲೆ ತರ್ಪಣ, ಮೊದಲು ಕೊಡೋ ಹಾಗಿಲ್ಲ. ಏಚ ಪಾಣಿತಲೆ ಸ್ಪೃಷ್ಟಾ ರೋಮಕೂಪೇ ತ್ವಯೇ ಧೃತಾ ತೈಸ್ಥಿರತ ತರ್ಪಣಂ ಕುರ್ವನ್ ಪಿತೃಘಾತಿ ಭವೇದ್. ಎಷ್ಟು ಇಂಪಾರ್ಟೆಂಟ್ ನೋಡಿ. ಏಚ ಪಾಣಿತಲೆ ಸ್ಪೃಷ್ಟಾ ರೋಮಕೂಪೇ ತ್ವಯೇ ಧೃತಾ ತಿಲೈ ತರ್ಪಣಂ ಕುರ್ವನ್ ಪಿತೃಘಾತಿ ಭವೇದ್ ದ್ವಿಜಃ. ಯಾವುದನ್ನು ಈ ಕೈಯಿಂದ ಹೀಗೆ ಬಿಟ್ಟಿರ್ತಾನೆ, ಯಾವುದನ್ನು ಮೈ ಮೇಲೆ ಬಿದ್ದಿರುತ್ತೆ ಅಂಥವ್ನು ಹಾಕ್ತಾನೆ, ಅಂಥ ತಿಲ ತರ್ಪಣ ಕೊಡಬಾರ್ದು. ತಿಲ ಹೇಗಿರ್ಬೇಕದು? ಫ್ರೆಶ್ಶಾಗಿ ನೂರನೇ ತೊಗೋಬೇಕೆ ಹೊರತು ಕೆಳಗೆ ಬಿದ್ದಿದ್ದು ಎಲ್ಲ ತೊಗೊಳಕ್ಕೆ ಬರೋದಿಲ್ಲ. ಕೆಳಗೆ ಬಿದ್ದು ಹೂ ಪೂಜೆಗೆ ಹೇಗೆ ಬರೋದಿಲ್ವೋ, ತಿಲಗಳನ್ನು ಆ ರೀತಿಯ ಸರಿಯಾಗಿ ತೊಗೋಬೇಕೆ ಹೊರತು ಹೀಗೆಲ್ಲ ಬೀಳಿಸಿ ತೊಗೊಳಕ್ಕೆ ಹೋಗಬಾರ್ದು. ರೋಮಕೂಪಕ್ಕೆ ತಾಕೋದು ಅಂದ್ರೇನು? ಮೈ ಮೇಲೆ ಬೀಳೋದು. ಮೈ ಮೇಲೆ ಬಿದ್ದು ತಿಲ ಎಲ್ಲ ಕೊಡೋಕ್ಕೆ ಹೋಗಬಾರ್ದು. ಸ್ಥಿರತರ್ಪಣಂ ಕುರ್ವನ್ ಪಿತೃಘಾತಿ ಭವ್ಯ. ಅವರು ಕೊಡೋದು ಪಿತೃಗಳ ಉದ್ಧಾರಕ್ಕೆ. ಕೊಂದು ಪಾಪ ಬರುತ್ತೆ. ಉಲ್ಟಾಪಟ್ಟು ಏನಾಯ್ತಿದೆ ಈಗ? ಯಾರ್ಯಾರು ಚಾಕು ಕೊಡೋದು ತೊಗೋದು ಕೊಚ್ಚಿಬಿಟ್ರೆ ಕೈ ಚುಚ್ಚಲ್ಲ, ಹಾಗಾಗುತ್ತೆ ಅಷ್ಟೇ. ತೊಗೋಬಾರ ಬ್ಲೇಡ್ ತೊಗೋತು ಕೊಟ್ಬಿಡೋದು ಕಟ್ಟಿಯೊಳಗೆ. ಸುಮ್ಮನೆ ಕೊಡೋದಕ್ಕೂ ಈಗ ಒತ್ತು ಕೊಡೋದಕ್ಕೆ ಹೇಗಿರುತ್ತೆ ಆ ಥರ ಆಗೋದ್ರೆ ಪಿತೃಘಾತಿ ಆಗ್ತಾನೆ. ಆದ್ದರಿಂದ ಹಾಗೆಲ್ಲ ಕೊಡಕೂಡದು. ಸ್ಥಿರೇ ತರ್ಪಣಂ ಕುರ್ವನ್ ತಸ್ಮಾತ್ ತೇ ಮಣಿಬಂಧೇತು ಗ್ರಾಹ್ಯ ವಿಪ್ರೈ ಸಮಾಹಿತೈ ಯದಿ ಉದ್ಧೃತೇನ ಕ್ರಿಯತೆ ತಿಲಾನ್ ಸಮ್ಮಿಶ್ರಯೇ ಜಲೆ ಅತೋನ್ಯಥಾ ಚೇತ್ ಸವ್ಯೇತು ತಿಲಾಗ್ರಾಹ್ಯ ವಿಚಕ್ಷಣೈ ಇತಿ ಅನ್ಯಥಾ ಅನುಧೃತೆ. ಅಷ್ಟರಲ್ಲಿ ನಾಳೆ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಏನು ಮಾಡೋಕ್ಕಾಗೋದಿಲ್ವಲ್ಲ.